ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಆಸಿಫ್ ಯಾಳ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕಪಾಸ್ ಕಿಸಾನ್ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು ಹಾಗೂ ಹೇಗೆ ರಿಜಿಸ್ಟ್ರೇಷನ್ ಮಾಡುವುದು ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್. ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮೊದಲನೇದಾಗಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಕಪಾಸ್ ಕಿಸಾನ್ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್. ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಆನಂತರ ಹೋಮ್ ಪೇಜಿಗೆ ಬಂದು ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಅಂತಿದೆ ಫ್ರೆಂಡ್ಸ್. ಯಾವುದು ಚಾಲ್ತಿಯಲ್ಲಿದೆ ಆ ಮೊಬೈಲ್ ನಂಬರನ್ನು ಹಾಕಬೇಕು ಫ್ರೆಂಡ್ಸ್. ಆ ನಂಬರ್ಗೆ 4 ಡಿಜಿಟ್ OTP ಬರುತ್ತೆ ಫ್ರೆಂಡ್ಸ್. ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಜನರೇಟ್ OTP ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆ ಮೊಬೈಲ್ ನಂಬರ್ಗೆ 4 ಡಿಜಿಟ್ OTP ಬರುತ್ತೆ ಫ್ರೆಂಡ್ಸ್. ಇಲ್ಲಿ OTP ಅನ್ನು ಎಂಟರ್ ಮಾಡಿ ಫ್ರೆಂಡ್ಸ್. OTP ಎಂಟರ್ ಆದಮೇಲೆ ಇಲ್ಲಿ ವೆರಿಫೈ ಅಂತ ಇದೆ ಫ್ರೆಂಡ್ಸ್. ವೆರಿಫೈ OTP ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. OTP ವೆರಿಫೈ ಆದಮೇಲೆ ಈ ಥರ ಶೋ ಆಗುತ್ತೆ ಫ್ರೆಂಡ್ಸ್. ಮೊದಲನೇದಾಗಿ ಫಾರ್ಮರ್ ರಿಜಿಸ್ಟ್ರೇಷನ್ ಅನ್ನು ಕಂಪ್ಲೀಟ್ ಆದಮೇಲೆ ಎಲ್ಲವೂ ಫಿಲಪ್ ಮಾಡೋಕ್ಕೆ ಬರುತ್ತೆ ಫ್ರೆಂಡ್ಸ್. ಮೊದಲನೇದಾಗಿ ಫಾರ್ಮರ್ ರಿಜಿಸ್ಟ್ರೇಷನ್ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ಥರ ಶೋ ಆಗುತ್ತೆ ಫ್ರೆಂಡ್ಸ್. ಸ್ಟೆಪ್ ಬೈ ಸ್ಟೆಪ್ ಫಿಲಪ್ ಮಾಡೋದು ಹೇಗೆ ಎಲ್ಲ ವಿಡಿಯೋದಲ್ಲಿ ತೋರಿಸಿಕೊಡ್ತೀನಿ ಫ್ರೆಂಡ್ಸ್. ಮತ್ತು ಈ ಫಾರ್ಮರ್ ರಿಜಿಸ್ಟ್ರೇಷನ್ ಅನ್ನು ಫಿಲಪ್ ಆದಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ಫ್ರೆಂಡ್ಸ್. ಮೊದಲನೇದಾಗಿ ಸೆಲೆಕ್ಟ್ ಟೈಟಲ್ಸ್ ಅಂತ ಇದೆ ಫ್ರೆಂಡ್ಸ್. DR ಮಿಸ್ಟರ್ ಯಾವುದು ಬರುತ್ತೆ ಅದು ಫಿಲಪ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಫಾರ್ಮರ್ ನೇಮ್ ಆಸ್ ಪರ್ ಆಧಾರ್ ಅಂತ ಇದೆ ಫ್ರೆಂಡ್ಸ್. ಆಧಾರ್ನಲ್ಲಿ ಯಾವ ಥರ ಇದೆ ಫಾರ್ಮರ್ ಹೆಸರು ಆ ಥರ ಇಲ್ಲಿ ಟೈಪ್ ಮಾಡಿ ಫ್ರೆಂಡ್ಸ್. ಕೆಳಗೆ ಫಾರ್ಮರ್ ಫಾದರ್ ನೇಮನ್ನು ಆಧಾರ್ನಲ್ಲಿ ಯಾವ ಥರ ಇದೆ ಆ ಥರನೇ ಇಲ್ಲಿ ಹಾಕಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಸೆಲೆಕ್ಟ್ ಜೆಂಡರ್ ಅಂತಿದೆ, ಆ ಜೆಂಡರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಡೇಟ್ ಆಫ್ ಬರ್ತ್ ಆಧಾರ್ನಲ್ಲಿ ಯಾವ ಥರ ಇದೆ ಆ ಥರನೂ ಡೇಟ್ ಆಫ್ ಬರ್ತ್ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಫ್ರೆಂಡ್ಸ್. ಸೆಲೆಕ್ಟ್ ಕ್ಯಾಟಗರಿ, ನಿಮ್ಮ ಕ್ಯಾಟಗರಿ ಯಾವುದು ಬರುತ್ತೆ ಅದು ಸೆಲೆಕ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಆಧಾರ್ ನಂಬರನ್ನು ನಮೂದಿಸಿ. ಇಲ್ಲಿ ರೆಸಿಡೆನ್ಷಿಯಲ್ ಅಡ್ರೆಸ್ ಅಂತ ಇದೆ ಫ್ರೆಂಡ್ಸ್. ಆಧಾರ್ನಲ್ಲಿ ಯಾವ ಥರ ಅಡ್ರೆಸ್ ಇದೆ ಇಲ್ಲಿ ಅಡ್ರೆಸ್ ಅನ್ನು ಟೈಪ್ ಮಾಡಿ ಫ್ರೆಂಡ್ಸ್. ಅಡ್ರೆಸ್ ಹಾಕಿದ ಮೇಲೆ ಲ್ಯಾಂಡ್ ಡೀಟೇಲ್ಸ್ ಅಂತ ಇದೆ ಫ್ರೆಂಡ್ಸ್. ಲ್ಯಾಂಡ್ ಡೀಟೇಲ್ಸ್ ಅನ್ನು ಪಾಣಿಯಲ್ಲಿ ಯಾವ ಥರ ನಿಮ್ಮ ಲ್ಯಾಂಡ್ ಇದೆ ಎಲ್ಲ ಡೀಟೇಲ್ಸು ಇದೆಲ್ಲ ಫಿಲಪ್ ಮಾಡಬೇಕು ಫ್ರೆಂಡ್ಸ್. ಸೆಲೆಕ್ಟ್ ಸ್ಟೇಟ್ ಅಂತಿದೆ, ಸ್ಟೇಟ್ ಯಾವ್ದು ಬರುತ್ತೆ ಅದು ಸೆಲೆಕ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಡಿಸ್ಟಿಕ್ಕು, ಅನಂತರ ಬ್ಲಾಕು, ಆಮೇಲೆ ವಿಲೇಜು, ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಸೆಲೆಕ್ಟ್ ಆ್ಯಂಡ್ ಮಾರ್ಕೆಟ್ ಅಂತ ಇದೆ ಫ್ರೆಂಡ್ಸ್. ಮಾರ್ಕೆಟ್ ಅಂದರೆ ನೀವು ಎಲ್ಲಿ ಹಾಕಬೇಕು, ಯಾವುದು ಸಮೀಪ ಇದೆ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಯಾವುದು ನಿಮ್ದು ಸಮೀಪ ಆಗುತ್ತೆ ತಾಲೂಕು ವೈಸು, ನಿಮ್ಮ ಸಮೀಪದ ಮಿಲ್ಗಳಿಗೆ ಯಾವುದು ಸಮೀಪ ಆಗಿರುತ್ತೆ ಇಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಸೆಲೆಕ್ಟ್ ಫಾರ್ಮರ್ ಟೈಪ್ ಅಂತ ಇದೆ ಫ್ರೆಂಡ್ಸ್. ನೀವು ಏನು ಓನರ್ ಇದೆಯಾ ಹೊಲದು ಅಥವಾ ರೆಂಟ್ನಲ್ಲಿ ಹೊಲ ಮಾಡುತ್ತಿದ್ದೀರಾ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓನರ್ ಇದ್ರೆ ಓನರ್ ಅಂತ ಹಾಕಿ. ಇಲ್ಲಿ ಕೆಳಗೆ FID ನಂಬರನ್ನು ನಮೂದಿಸಬೇಕಾಗುತ್ತೆ ಫ್ರೆಂಡ್ಸ್. ಅನಂತರ ಸರ್ವೆ ನಂಬರ್, ಅನಂತರ ಹಿಸ್ಸಾ, ಇಲ್ಲಿ ಟೋಟಲ್ ಲ್ಯಾಂಡ್ ಎಷ್ಟಿದೆ ಆ ಲ್ಯಾಂಡನ್ನು ಇಲ್ಲಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್.
ಕೆಳಗೆ ಎಕರೆ ಅಥವಾ ಹೆಕ್ಟರ್ ಇದ್ರೆ ಎಕರೆ ಹಾಕ್ರಿ, ಇಲ್ಲಾಂದ್ರೆ ಹೆಕ್ಟರ್ ಇದ್ರೆ ಹೆಕ್ಟರ್ ಹಾಕ್ರಿ ಫ್ರೆಂಡ್ಸ್. ಎಕರೆ ಅಂತ ಇದೆ, ಎಕರೆನೇ ಹಾಕ್ಬಿಡಿ. ಟೋಟಲ್ ಲ್ಯಾಂಡ್ ಎಷ್ಟಿದೆ, ನಿಮ್ಮ ಪಾಣಿಯಲ್ಲಿ ಟೋಟಲ್ ಲ್ಯಾಂಡ್ ಎಷ್ಟಿದೆ, ಆ ಪೂರ್ಣ ಲ್ಯಾಂಡ್ ಅನ್ನು ಇಲ್ಲಿ ಹಾಕಬೇಕು ಫ್ರೆಂಡ್ಸ್. ಕೆಳಗೆ 5 ಎಕರೆಯಲ್ಲಿ ಎಷ್ಟು ಕಾಟನ್ ಅನ್ನು ಬೆಳೆದಿದ್ದೀರಾ, ಅಥವಾ ಪೂರ್ಣವು 5 ಎಕರೆ ಕಾಟನ್ನೇ ಬೆಳೆದಿದ್ದೀರಾ ಅಂದ್ರೆ 5 ಎಕರೆ ಹಾಕಿ ಬಿಡಿ ಫ್ರೆಂಡ್ಸ್. ನಿಮ್ದು ಯಾವುದು ಕಾಟನ್ ಅನ್ನು ಬೆಳೆದಿದ್ದೀರಾ ಆ ಕಾಟನ್ ಅನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಮೊದಲನೇದು ರೈಟ್ ಆನ್ಸರ್ ಫ್ರೆಂಡ್ಸ್, ಅದೇ ಹಾಕಿ ಬಿಡಿ. ಇಲ್ಲಿ ಎಷ್ಟು ಹಾಕಿದ್ದೀರಾ ಕಾಟನ್ ಅಲ್ಲೂ ಇಲ್ಲಿನೂ ಸೇಮ್ 5 ಎಕರೆನೇ ಹಾಕಿಬಿಡಿ ಫ್ರೆಂಡ್ಸ್. ಇಲ್ಲಿ ಎಷ್ಟು ಎಕರೆ ಕಾಟನ್ ಬೆಳೆದಿರಾ ಅಷ್ಟೇ ಹಾಕಬೇಕು ಫ್ರೆಂಡ್ಸ್ ಇಲ್ಲಿ. ಆನಂತರ ಅಪ್ಲೋಡ್ ಆಧಾರ್ ಆ್ಯಂಡ್ ಫಾರ್ಮರ್ ಫೋಟೋ ಇಮೇಜ್ ಓನ್ಲಿ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ಆಧಾರ್ ಕಾರ್ಡ್ ಮತ್ತು ಫೋಟೋ ಎರಡೂ ಒಂದೇ PDF ಅಥವಾ ಇಮೇಜ್ನಲ್ಲಿ ಬರಬೇಕು ಫ್ರೆಂಡ್ಸ್. ಆನಂತರ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇದೆ, ಇಲ್ಲಿ ಪಾಣಿ ಮತ್ತು ಬ್ಯಾಂಕ್ ಪಾಸ್ಬುಕ್ ಅಪ್ಲೋಡ್ ಮಾಡಬೇಕು ಫ್ರೆಂಡ್ಸ್ PDF ನಲ್ಲಿ. ಆಧಾರ್ ಕಾರ್ಡ್ ಮತ್ತು ಫೋಟೋ ಇಮೇಜ್ ಓನ್ಲಿ ಅಂತ ಇದೆ ಫ್ರೆಂಡ್ಸ್. ಆಧಾರ್ ಮತ್ತು ಫೋಟೋ ಅನ್ನು ಅಪ್ಲೋಡ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಕೆಳಗೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇದೆ, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಓನ್ಲಿ PDF ಅಂತ ಇದೆ ಫ್ರೆಂಡ್ಸ್. PDF ಮಾತ್ರ ಹಾಕಬೇಕು ಫ್ರೆಂಡ್ಸ್, ಪಾಣಿ ಮತ್ತು ಬ್ಯಾಂಕ್ ಪಾಸ್ಬುಕ್. ಒಂದ್ಸಲ ನೋಡಿಕೊಳ್ಳಿ ಫ್ರೆಂಡ್ಸ್, ಸರಿಯಾಗಿದೆಯೋ ಎಲ್ಲೋ ಎಲ್ಲ ಡೀಟೇಲ್ಸ್ ಅಲ್ಲೋ. ಎಲ್ಲ ಫ್ಲಾಪ್ ಸರಿಯಾಗಿದೆ ಅಂತ ಕನ್ಫರ್ಮ್ ಆದಮೇಲೆ ಇಲ್ಲಿ ಕೆಳಗೆ ಕಾಣಿಸುವುದು ಸಬ್ಮಿಟ್ ರಿಜಿಸ್ಟ್ರೇಷನ್ ಅಂತ ಇದೆ ಫ್ರೆಂಡ್ಸ್. ಸಬ್ಮಿಟ್ ರಿಜಿಸ್ಟ್ರೇಷನ್ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸಬ್ಮಿಟ್ ಅನ್ನೋ ರಿಜಿಸ್ಟ್ರೇಷನ್ ಕ್ಲಿಕ್ ಆದ ಮೇಲೆ ಫ್ರೆಂಡ್ಸ್, ಸೆಕೆಂಡ್ ಬುಕ್ ಹ್ಯಾಸ್ ಸಾಲ್ಟ್ ಅಂತ ಇದೆ ಫ್ರೆಂಡ್ಸ್. ನಿಮಗೆ ಡಾಕ್ಯುಮೆಂಟ್ಸ್ ಏನಾದರೂ ಅಪ್ಲೋಡ್ ಮಾಡಬೇಕು, ಅಪ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ಅಪ್ಲೋಡ್ ಮಾಡಬಹುದು ಫ್ರೆಂಡ್ಸ್. ನನ್ನ ಈ ವಿಡಿಯೋವನ್ನು ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಎಲ್ಲವೂ ಹೇಗೆ ಸ್ಲಾಟ್ ಬುಕ್ ಮಾಡಬಹುದು ಮತ್ತು ಆ್ಯಡ್ ಲ್ಯಾಂಡ್ ಎಲ್ಲವೂ ಇಲ್ಲಿ ತೋರಿಸಿಕೊಡುತ್ತೇನೆ ಫ್ರೆಂಡ್ಸ್.